ನಮಸ್ಕಾರ. ನಾನು ಪ್ರೊಫೆಸರ್ ಸುಮಾ ಸಹಾಯಕ ಪ್ರಾಧ್ಯಾಪಕಿ, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ನಾನು ಈ ದಿನ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಕುರಿತು ನನ್ನ ವಿಚಾರವನ್ನ ಮಂಡಿಸ್ತೇನೆ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಭಾರತದ ಸಂವಿಧಾನವನ್ನ ಕುರಿತು ಸಾಕಷ್ಟು ಚರ್ಚೆಯನ್ನ ಮಾಡಿದ್ದೇವೆ. ನಿಮ್ಗೆಲ್ಲ ತಿಳಿದಿರುವಂತೆ ಪ್ರಸ್ತಾವನೆ ಅನ್ನುವಂಥದ್ದು ಭಾರತದ ಸಂವಿಧಾನದ ಒಂದು ಪ್ರಮುಖವಾದಂತಹ ಭಾಗ ಆಗಿದೆ. ಪ್ರಸ್ತಾವನೆ ಅಂತಂದ್ರೆ ಪೂರ್ವ ಪೀಠಿಕೆ ಅಂತಂತಹ ಅರ್ಥ ಬರುತ್ತೆ. ಸಾಮಾನ್ಯವಾಗಿ ನಾವು ಒಂದು ಪ್ರಬಂಧವನ್ನ ಬರೆಯುವಾಗ ಪ್ರಬಂಧವನ್ನ ಬರೆಯುವ ಉದ್ದೇಶ, ಪ್ರಬಂಧದ ವಿಷಯದ ಅರ್ಥವನ್ನ ಕುರಿತು ಹೇಗೆ ಪೂರ್ವ ಪೀಠಿಕೆಯಲ್ಲಿ ವಿವರಿಸಿ ಅನಂತರ ಪ್ರಬಂಧದ ಉಳಿದ ಭಾಗವನ್ನು ಬರೆಯುತ್ತೇವೋ ಹಾಗೆಯೇ ಸಂವಿಧಾನವೂ ಕೂಡ ತನ್ನದೇ ಆದಂತಹ ಪೂರ್ವ ಪೀಠಿಕೆಯ ಭಾಗವನ್ನು ಒಳಗೊಂಡಿದೆ. ಈ ಭಾರತದ ಸಂವಿಧಾನದ ಈ ಪೂರ್ವ ಪೀಠಿಕೆಯ ಭಾಗ ಯಾಕೆ ಅತ್ಯಂತ ಮಹತ್ವವಾಗಿದೆ ಅಂದ್ರೆ, ಇದು ಇಡೀ ಸಂವಿಧಾನದ ಸ್ವರೂಪ, ಸಂವಿಧಾನದ ಗುರಿ, ಧ್ಯೇಯೋದ್ದೇಶಗಳು, ಆಶೋತ್ತರಗಳು ಇವೆಲ್ಲವನ್ನೂ ಪ್ರತಿಬಿಂಬಿಸುತ್ತೆ. ಆದ್ದರಿಂದಲೇ ಈ ಸಂವಿಧಾನದ ಪೂರ್ವ ಪೀಠಿಕೆಯ ಭಾಗವನ್ನ ಸಂವಿಧಾನದ ಆತ್ಮ, ಸಂವಿಧಾನದ ತತ್ವಶಾಸ್ತ್ರ, ಸಂವಿಧಾನದ ಕೈಗನ್ನಡಿ, ಸಂವಿಧಾನದ ಪೂರ್ವ ಪೀಠಿಕೆ ಅಂತ ಎಲ್ಲ ಹೇಳಿ ವರ್ಣಿಸಿದ್ದಾರೆ ತಜ್ಞರುಗಳು. ಹಾಗಾಗಿ ಈ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯ ಭಾಗ ಇಡೀ ಸಂವಿಧಾನದ ಧ್ಯೇಯೋದ್ದೇಶಗಳು ಮತ್ತೆ ಆಶೋತ್ತರಗಳನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿಯೇ ಖ್ಯಾತ ನ್ಯಾಯ ತಜ್ಞರು ಹಾಗೂ ಸಂವಿಧಾನ ತಜ್ಞರು ಆದಂತಹ ಎಂ.ಎ. ಪಾಲ್ಕೆವಾಲ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅಂದ್ರೆ ಸಂವಿಧಾನದ ಗುರುತಿನ ಚೀಟಿ ಅಂತ ಹೇಳಿ ಕರೀತಾರೆ. ಮಕ್ಕಳೇ, ನಮ್ಮ ಭಾರತದ ಸಂವಿಧಾನಕ್ಕೆ ಈ ಪ್ರಸ್ತಾವನೆಯನ್ನ ಅಳವಡಿಸುವಂತಹ ಚಿಂತನೆ ಹಿಂದೆ ಅಮೆರಿಕ ಸಂವಿಧಾನದ ಪ್ರೇರಣೆ ಇದೆ. ಅಮೆರಿಕ ಸಂವಿಧಾನ ಪ್ರಪಂಚದ ಅತ್ಯಂತ ಹಳೆಯ ಲಿಖಿತ ಸಂವಿಧಾನ ಆಗಿರುವುದು ನಿಮ್ಗೆಲ್ಲ ತಿಳಿದಿರುವಂತಹ ವಿಷಯ. ಸೊ ಅಮೆರಿಕ ಸಂವಿಧಾನದ ಒಂದು ಪ್ರಸ್ತಾವನೆಯನ್ನು ಮಾದರಿಯನ್ನಾಗಿಟ್ಕೊಂಡು ಪ್ರಪಂಚದ ಹಲವಾರು ರಾಷ್ಟ್ರಗಳ ಸಂವಿಧಾನಗಳು ಕೂಡ ಈ ಪ್ರಸ್ತಾವನೆಯ ಭಾಗವನ್ನ ಒಳಗೊಂಡಿವೆ. ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿಯೂ ಕೂಡ ಈ ಒಂದು ಪ್ರಸ್ತಾವನೆಯ ಭಾಗವನ್ನ ಅಳವಡಿಸಿಕೊಳ್ಳಲಿಕ್ಕೆ ಚರ್ಚೆ ನಡೆಯಿತು. ಈ ಚರ್ಚೆಗಳು ಪ್ರಮುಖವಾಗಿ 1948ರಲ್ಲಿ ನಮ್ಮ ದಿವಂಗತ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು, ಪ್ರಥಮ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರು ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯವನ್ನ ಆಧಾರವನ್ನಾಗಿ ಹೊಂದಿದೆ. ಸೊ ಮೊದಲ ಚರ್ಚೆಯಲ್ಲಿಯೇ ಸಂವಿಧಾನ ರಚನಾ ಸಭೆಯಲ್ಲಿ ಒಪ್ಪಿಗೆಯಾಗಿ ಈ ಧ್ಯೇಯಗಳ ನಿರ್ಣಯವನ್ನ ಅಂಗೀಕರಿಸಲ್ಪಟ್ಟ ನಂತರ ಸಂವಿಧಾನಕ್ಕೆ ಈ ಪ್ರಸ್ತಾವನೆಯ ಭಾಗವನ್ನು ಕೂಡ ಅಳವಡಿಸಿಕೊಳ್ಳಲಾಯಿತು. ಈ ಸಂವಿಧಾನದ ಪ್ರಸ್ತಾವನೆಯ ಭಾಗ 1976ರಲ್ಲಿ ತಂದಂತಹ 42ನೇ ತಿದ್ದುಪಡಿಯ ಪ್ರಕಾರ ತಿದ್ದುಪಡಿಯಾಗಿದೆ. ಹಾಗಾಗಿ 1976ರ ಒಂದು ತಿದ್ದುಪಡಿ ಅತ್ಯಂತ ಮಹತ್ವವನ್ನ ಹೊಂದಿದೆ. ಈ ತಿದ್ದುಪಡಿಯ ಮೂಲಕ 3 ಪ್ರಮುಖವಾದಂತಹ ಪದಗಳನ್ನ ಈ ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರಿಸಲಾಯಿತು. ಯಾವ್ದಪ್ಪ ಅದು ಅಂತಂದ್ರೆ ಸಮಾಜವಾದ, ಜಾತ್ಯತೀತತೆ ಮತ್ತು ಸಮಗ್ರತೆ ಅನ್ನುವಂತಹ ಪದಗಳನ್ನ ಇದರಲ್ಲಿ ಸೇರಿಸಲಾಯಿತು. ಹಾಗಾಗಿ ಈ ತಿದ್ದುಪಡಿಗಳಿಂದ ಭಾರತ ಸಂವಿಧಾನದ ಪ್ರಸ್ತಾವನೆಯು ಇನ್ನೂ ಹೆಚ್ಚು ವಿಶಾಲವಾದಂತಹ ಆಶೋತ್ತರಗಳು, ಧ್ಯೇಯಗಳನ್ನ ಹೊಂದುವುದರೊಂದಿಗೆ ಇಡೀ ಸಂವಿಧಾನದ ಮೂಲ ವಿಷಯದಲ್ಲಿಯೂ ಕೂಡ ಕೆಲವೊಂದು ಹೊಸ ಸ್ವರೂಪವನ್ನ ಪಡೀತು ಅಂತ ಹೇಳಿ ನಾವು ಹೇಳ್ಬೋದು. ನನಗನ್ನಿಸುವಂತೆ ಈ ಪ್ರಸ್ತಾವನೆಯ ಭಾಗವನ್ನ 4 ಪ್ರಮುಖವಾದಂತಹ ಅಂಶಗಳನ್ನಾಗಿ ನಾವು ವಿಂಗಡಿಸಬಹುದು. ಮೊದಲನೆಯ ಒಂದು ಅಂಶ ಅಥವಾ ಮೊದಲನೆಯ ಒಂದು ಭಾಗ ಯಾವ್ದಾಗುತ್ತೆ ಅಂತಂದ್ರೆ ಅಧಿಕಾರದ ಮೂಲ. ವಿದ್ಯಾರ್ಥಿಗಳೇ, ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಾರಂಭವಾಗೋದೇ
ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ. ಇದು ಏನನ್ನ ನಮ್ಗೆ ಹೇಳುತ್ತಪ್ಪ ಅಂತಂದ್ರೆ, ಭಾರತದಲ್ಲಿ ಅಧಿಕಾರದ ಮೂಲ ಎಲ್ಲಿಯೂ ಅಲ್ಲ, ಅದು ಸಮಾಜದ ಯಾವುದೋ ಪ್ರಬಲ ವರ್ಗದಲ್ಲೋ ಅಥವಾ ಯಾವುದೋ ಶ್ರೀಮಂತ ವರ್ಗದಲ್ಲೋ ಇರುವಂತಹದ್ದಲ್ಲ. ಇದು ಎಲ್ಲ ಸಮಸ್ತ ಪ್ರಜೆಗಳಲ್ಲಿ ಇರುವಂಥದ್ದು. ಅಂತಿಮವಾಗಿ ಪ್ರಜೆಯಲ್ಲಿಯೇ ಪರಮಾಧಿಕಾರ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಹಾಗಾಗಿ ಇಡೀ ಸಂವಿಧಾನದ ಪ್ರಸ್ತಾವನೆ ನಮ್ಗೆ ಏನಂತ ತಿಳಿಸುತ್ತೆ ಅಂತಂದ್ರೆ, ಈ ಸಂವಿಧಾನವನ್ನ ನಾವೇ ರಚಿಸಿಕೊಂಡು ನಮಗೆ ನಾವೇ ಆತ್ಮಾರ್ಪಣೆಯನ್ನ ಮಾಡಿಕೊಂಡಿದ್ದೇವೆ ಎಂಬ ಅರ್ಥವನ್ನ ಸೂಚಿಸುತ್ತೆ. ಹಾಗೆಯೇ ಸಂವಿಧಾನದ ಪ್ರಸ್ತಾವನೆಯ ಇನ್ನೊಂದು ಬಹುಮುಖ್ಯವಾದಂತಹ ಭಾಗ ಏನ್ ಹೇಳುತ್ತಪ್ಪ ಅಂದ್ರೆ, ಇದು ಭಾರತದ ರಾಜಕೀಯ ಸ್ವರೂಪವನ್ನ ತಿಳಿಸುತ್ತೆ. ನೇಚರ್ ಆಫ್ ಇಂಡಿಯನ್ ಸ್ಟೇಟ್ ಅಂತ ನಾವು ಹೇಳ್ತೀವಿ. ಈ ಭಾಗದಲ್ಲಿ ನಾವು ಪ್ರಮುಖವಾಗಿ ಏನನ್ನ ನೋಡಬಹುದು ಅಂತಂದ್ರೆ, ನಮ್ಮ ಭಾರತದ ಸಂವಿಧಾನದ ಆಶೋತ್ತರವನ್ನ ನೋಡಬಹುದು. ಅಂದ್ರೆ ಭವಿಷ್ಯದ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು, ಯಾವ ತತ್ವಾದರ್ಶಗಳು ಭಾರತದ ಸಮಗ್ರ ಅಭಿವೃದ್ಧಿಯ ಮೂಲ ಸ್ತಂಭಗಳಾಗಬೇಕು ಅನ್ನುವುದನ್ನ ಈ ಒಂದು ಭಾಗ ತಿಳಿಸುತ್ತೆ. ಅದರಲ್ಲಿ ನಾವು ಪರಮಾಧಿಕಾರ, ಸಮಾಜವಾದ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಗಣರಾಜ್ಯ ಅನ್ನುವಂತಹ ಅಂಶಗಳನ್ನ ನಾವು ನೋಡಬಹುದು. ಈ ಎಲ್ಲ ಅಂಶಗಳನ್ನ ನಾವು ಮುಂದೆ ವಿವರವಾಗಿ ಚರ್ಚೆ ಮಾಡೋಣ. ಮೂರನೆಯ ಒಂದು ಅಂಶ ಯಾವುದು ಅಥವಾ ಮೂರನೆಯ ಒಂದು ಭಾಗ ಪ್ರಸ್ತಾವನೆಯಲ್ಲಿ ಯಾವುದನ್ನ ಗುರುತಿಸಬಹುದು ಅಂತಂದ್ರೆ, ಸಂವಿಧಾನದ ಗುರಿಗಳು. ಮೇಲ್ಕಂಡ ಅಥವಾ ಈ ಪರಮಾಧಿಕಾರ, ಸಮಾಜವಾದ, ಜಾತ್ಯತೀತತೆ ಅನ್ನುವಂತಹ ಆಶೋತ್ತರಗಳನ್ನ ಇಟ್ಟುಕೊಂಡು ಸಂವಿಧಾನ ಯಾವ ಗುರಿಗಳನ್ನ ಸಾಧಿಸಲು ಬಯಸುತ್ತದೆ ಅಥವಾ ಭಾರತವನ್ನು ಯಾವ ಕಡೆ ಕೊಂಡೊಯ್ಯಲು ಬಯಸುತ್ತದೆ ಅನ್ನುವಂಥದ್ದನ್ನ ಈ ಒಂದು ಭಾಗ ತಿಳಿಸುತ್ತೆ. ಸೊ ಹಾಗಾಗಿ ಅದ್ರಲ್ಲಿ ನಾವು ಯಾವ ಅಂಶಗಳನ್ನ ಗುರುತಿಸಬಹುದು ಅಂತಂದ್ರೆ, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಅನ್ನುವಂತಹ ಅಂಶಗಳನ್ನ ನಾವಲ್ಲಿ ಗುರುತಿಸಬಹುದಾಗಿದೆ. ನಾಲ್ಕನೆಯ ಅಂಶವನ್ನ ನೋಡಿದ್ರೆ, ಇದು ನಮ್ಮ ಸಂವಿಧಾನವನ್ನ ಅಳವಡಿಸಿಕೊಳ್ಳುವ ಬಲ. ಸೊ ಕೊನೆಯ ಸಾಲುಗಳನ್ನ ನೋಡಿದಾಗ, ನಮ್ಮ ಸಂವಿಧಾನವು 26 ನವೆಂಬರ್ 1949 ಅಳವಡಿಸಿಕೊಳ್ಳಲ್ಪಟ್ಟಿದೆ ಅನ್ನೋದನ್ನ ನಾವು ನೋಡಬಹುದು. ಹಾಗಾಗಿ ಸಂವಿಧಾನ 1950 ಜನವರಿ 26 ಜಾರಿಗೆ ಬಂದಿದ್ದರೂ ಕೂಡ ಅದನ್ನ ನಾವು ಆತ್ಮಾರ್ಪಣೆ ಮಾಡಿಕೊಂಡದ್ದು ನವೆಂಬರ್ 26, 1949 ಎಂದು ಈ ಸಂವಿಧಾನದ ಒಂದು ಪ್ರಸ್ತಾವನೆಯ ಒಂದು ಭಾಗದಲ್ಲಿ ಉಲ್ಲೇಖಿತವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಮ್ಮ ಮೂಲ ಸಂವಿಧಾನದಲ್ಲಿ ಈ ಪ್ರಸ್ತಾವನೆಯನ್ನ ಯಾವ ರೀತಿ ಉಲ್ಲೇಖಿಸಲಾಗಿದೆ ಅಂತ ನೋಡೋದಾದ್ರೆ, ಅದು ಹೀಗಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political, liberty of thought, expression, belief, faith, and worship, equality of status and opportunity, and to promote among them all fraternity, assuring the dignity of individual and the unity and integrity of the nation. In our Constituent Assembly, this 26th day of November 1949, do hereby adopt, enact, and give to ourselves to this Constitution ಎಂಬುದಾಗಿ ಉಲ್ಲೇಖಿತವಾಗಿದೆ. ಅಂದ್ರೆ ಭಾರತದ ಪ್ರಜೆಗಳಾದ ನಾವೇ ಪರಮಾಧಿಕಾರ, ಸಮಾಜವಾದ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಗಣರಾಜ್ಯ ಎಂಬ ಆಶೋತ್ತರಗಳನ್ನ ಇಟ್ಟುಕೊಂಡು ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಎಂಬಂತಹ ಗುರಿಗಳನ್ನ ಸಾಧಿಸುವತ್ತ ಈ ಸಂವಿಧಾನವನ್ನ ರಚಿಸಿಕೊಂಡು ನವೆಂಬರ್ 26, 1949 ನಮಗೆ ನಾವೇ ಆತ್ಮಾರ್ಪಣೆ ಮಾಡಿಕೊಂಡಿದ್ದೇವೆ ಸಂವಿಧಾನ ರಚನಾ ಸಭೆಯಲ್ಲಿ ಎಂಬ ರೀತಿಯಲ್ಲಿ
ಈ ಒಂದು ಸಂವಿಧಾನದ ಪ್ರಸ್ತಾವನೆ ಉಲ್ಲೇಖಿತವಾಗಿದೆ. ಸೊ ಆದ್ದರಿಂದಲೇ ಸಂವಿಧಾನದ ಆತ್ಮ ಎಂದು ಈ ಒಂದು ಭಾಗವನ್ನು ಕರೆದರೆ ಬಹುಶಃ ತಪ್ಪಾಗಲಾರದು. ಹಾಗಾಗಿ ಇಡೀ ಸಂವಿಧಾನದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ನಾವು ಈ ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿರುವಂತಹ ಪ್ರತಿಯೊಂದು ಅಂಶವನ್ನು ಕೂಡ ವಿವರವಾಗಿ ಚರ್ಚೆಯನ್ನ ಮಾಡ್ಬೇಕಾಗುತ್ತೆ. ಸೊ ಮೊದಲನೆಯ ಅಂಶ ನಾವು ಹೆಚ್ಚು ಗಮನಿಸಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅನ್ನುವಂಥದ್ದು. ಸೊ ಈ ಒಂದು ಪದಪುಂಜವೇ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ ಇಡೀ ಸಂವಿಧಾನ ಯಾರಿಂದ ರಚನೆಯಾಗ್ತಾ ಇದೆ ಅಂತಂದ್ರೆ ಅದು ಭಾರತದ ಸಮಸ್ತ ಪ್ರಜೆಗಳಿಂದ ರಚನೆಯಾಗ್ತಾ ಇದೆ ಅಂತ ಹೇಳಿ. ಆದ್ರಿಂದಲೇ 1949ರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ಐ ಸೇ ದಟ್ ದಿಸ್ ಪ್ರಿಯಾಂಬಲ್ ಎಂಬಡೀಸ್ ವಾಟ್ ಈಸ್ ದ ಡಿಸೈರ್ ಆಫ್ ಎವ್ರಿ ಮೆಂಬರ್ ಆಫ್ ದ ಹೌಸ್. That is, Constitution should have its root, its authority, its sovereignty from the people that it has. ಅಂತ ಹೇಳ್ತಾರೆ. ಅಂತಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ 1949ರಲ್ಲಿ ಹೇಳ್ತಾರೆ, ಈ ಒಂದು ಸಂವಿಧಾನ, ಈ ಒಂದು ಪ್ರಸ್ತಾವನೆ ಭಾರತದ ಸಂವಿಧಾನ ರಚನಾ ಸಭೆಯ ಎಲ್ಲ ಸದಸ್ಯರ ಆಶೋತ್ತರವನ್ನ ಒಳಗೊಂಡಿದೆ. ಆ ಆಶೋತ್ತರ ಯಾವುದಪ್ಪ ಅಂತಂದ್ರೆ ಈ ಸಂವಿಧಾನದ ಅಂತಿಮ ಅಧಿಕಾರ ಭಾರತದ ಪ್ರಜೆಗಳಿಗೆ ನೆಲೆಸಿರಬೇಕು ಅನ್ನುವಂಥದ್ದು. ಅದನ್ನ ಈ ಪ್ರಸ್ತಾವನೆ ಒಳಗೊಂಡಿದೆ ಅನ್ನೋದಾಗಿ ಅಭಿಪ್ರಾಯವನ್ನ ಪಡ್ತಾರೆ. ಹಾಗಾಗಿ ಮಕ್ಕಳೇ, ಈ ಒಂದು ಸಂವಿಧಾನ ಸಮಾಜದ ಯಾವುದೋ ಪ್ರಬಲ ವರ್ಗದಿಂದಲೂ ರಚನೆಯಾದಂಥದ್ದಲ್ಲ. ಇದು ಸಮಸ್ತ ಪ್ರಜೆಗಳಿಂದ ರಚನೆಯಾಗಿ ಪ್ರಜೆಗಳಿಗಾಗಿಯೇ ಅಳವಡಿಸಿಕೊಂಡಿರುವಂತಹದ್ದು, ಅಂತಿಮವಾಗಿ ಪ್ರಜೆಗಳಲ್ಲಿಯೇ ಅಧಿಕಾರ ನೆಲೆಗೊಂಡಿದೆ ಅನ್ನೋದನ್ನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಾಗೇನೆ ಸಂವಿಧಾನದ ಮತ್ತೊಂದು ಪ್ರಸ್ತಾವನೆಯ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಪರಮಾಧಿಕಾರ ಅನ್ನುವಂಥದ್ದು. ಈ ಪರಮಾಧಿಕಾರ ಅನ್ನುವಂಥದ್ದು ಭಾರತದ ಆಂತರಿಕ ಮತ್ತು ಬಾಹ್ಯ ಸಾರ್ವಭೌಮತೆಯನ್ನ ಅದು ಸೂಚಿಸುತ್ತೆ. ಭಾರತ ಸ್ವತಂತ್ರಗೊಂಡ ನಂತರ ಪ್ರಪಂಚದ ಇತರ ಯಾವುದೇ ರಾಷ್ಟ್ರದ ಅಡಿಯಾಳ ಆಗಿಲ್ಲ. ಇದು ತನ್ನ ಆಂತರಿಕ ಮತ್ತು ಬಾಹ್ಯ ನೀತಿಗಳನ್ನ ಕುರಿತು ಸಂಪೂರ್ಣ ಪರಮಾಧಿಕಾರವನ್ನ ಹೊಂದಿದೆ. ಹಾಗಾಗಿ ತನ್ನ ಪರಮಾಧಿಕಾರಕ್ಕೆ ಧಕ್ಕೆ ಬರದಂತೆ ತನ್ನ ಆಂತರಿಕ ಬಾಹ್ಯ ವ್ಯವಹಾರಗಳನ್ನ ನಡೆಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಕೂಡ ಪಡೆದುಕೊಂಡಿದೆ. ಭಾರತ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿಯೂ ಕೂಡ ಬಹಳ ಸಕ್ರಿಯವಾಗಿದೆ ಮತ್ತು ತನ್ನ ಆಂತರಿಕ ಆಡಳಿತವನ್ನು ಕೂಡ ಬಹಳ ದಕ್ಷತೆಯಿಂದ ಇವತ್ತು ನಡೆಸಿಕೊಂಡು ಹೋಗ್ತಾ ಇದೆ. ಸೊ ಇದಕ್ಕೆ ಉದಾಹರಣೆ ಅಂತ ಅಂದ್ರೆ ಸಂವಿಧಾನವನ್ನ ಅಳವಡಿಸಿಕೊಂಡ ನಂತರ ನಮ್ಮದೇ ಆದಂತಹ ಒಂದು ವಿದೇಶಾಂಗ ನೀತಿಯನ್ನ ನಾವು ಹೊಂದಿದ್ವಿ. ಸೊ ನಮ್ಮ ವಿದೇಶಾಂಗ ನೀತಿಯನ್ನ ಕುರಿತಂತಹ ಒಂದು ಚಿತ್ರಣ ಸ್ವತಂತ್ರ ಪೂರ್ವದಲ್ಲಿಯೇ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಇತ್ತು. ಒಂದು ಅಲಿಪ್ತ ನೀತಿಯನ್ನ ನಮ್ಮ ಒಂದು ವಿದೇಶಾಂಗ ನೀತಿಯನ್ನಾಗಿ ಹೊಂದಬೇಕು, ಯಾವುದೇ ಶಕ್ತಿ ಬಣಗಳನ್ನ ಸೇರದೆ ಒಂದು ತಟಸ್ಥ ಧೋರಣೆಯನ್ನ ಅನುಸರಿಸಿ ಪ್ರಪಂಚದ ಇತರ ರಾಷ್ಟ್ರಗಳೊಂದಿಗೆ ಸ್ನೇಹಪೂರ್ವಕವಾದಂತಹ ಸಂಬಂಧವನ್ನ ಹೊಂದಿ ತನ್ನ ಆಂತರಿಕ ಸಮಸ್ಯೆಗಳಿಂದ ಹೊರಬಂದು ಸಮಗ್ರ ಅಭಿವೃದ್ಧಿಯನ್ನ ಸಾಧಿಸುವಂತಹ ಗುರಿಯನ್ನ ನಮ್ಮ ದೇಶ ಹೊಂದಿತ್ತು. ಸೊ ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿದೇಶಾಂಗ ನೀತಿಯನ್ನ ರಚಿಸಿ ಅಳವಡಿಸಿಕೊಂಡು ಅಲಿಪ್ತ ಚಳುವಳಿಯನ್ನ ಹುಟ್ಟು ಹಾಕಿದಂತಹ ಒಂದು ರಾಷ್ಟ್ರ ಭಾರತ. ಇವತ್ತು ಹಲವಾರು ರಾಷ್ಟ್ರಗಳು ಈ ಅಲಿಪ್ತ ಚಳುವಳಿಯಲ್ಲಿ ಭಾಗಿಯಾಗಿವೆ ಅಂತ ಹೇಳ್ಬೋದು. ಹಾಗೇನೆ ಭಾರತ ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆಗಳ ಸದಸ್ಯತ್ವವನ್ನು ಕೂಡ ಅದು ಹೊಂದಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಸಾರ್ಕ್ ನ ನಾಯಕತ್ವವನ್ನು ಭಾರತ ವಹಿಸಿದೆ. 1949ರಲ್ಲಿ ಭಾರತ ಘೋಷಿಸಿತು. ಬ್ರಿಟನ್ನಿನ ರಾಣಿಯನ್ನ ನಾಯಕರನ್ನಾಗಿ ಒಪ್ಕೊಳ್ತಾ ಕಾಮನ್ವೆಲ್ತ್ ರಾಷ್ಟ್ರಗಳ ಸದಸ್ಯತ್ವವನ್ನ ಮುಂದುವರಿಸಿತು. ಆದ್ರೂ ಕೂಡ ತನ್ನ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ
ಬರದಂತಹ ರೀತಿಯಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಇಂದು ಭಾರತ ಹೊಂದಿದೆ. ಅಷ್ಟೇ ಅಲ್ಲದೆ ಭಾರತ ಬ್ರಿಕ್ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರ ಜೊತೆಗೆ G20 ರಾಷ್ಟ್ರಗಳಲ್ಲಿ ಕೂಡ ಒಂದು ಪ್ರಮುಖವಾದಂತಹ ಒಂದು ರಾಷ್ಟ್ರ ಆಗಿದೆ. ಅದರ ಜೊತೆಗೆ ಭಾರತ 2017ರಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅನ್ನು ಕೂಡ ಸೇರಿದೆ. ಭಾರತ ಮತ್ತು ಚೀನಾಗಳ ನಡುವೆ ಯಾವುದೇ ವೈಮನಸ್ಯ ಭಿನ್ನಾಭಿಪ್ರಾಯಗಳು ಇರಬಹುದು, ಅದರೊಂದಿಗೆ ಶಾಂಘೈ ಅಸೋಸಿಯೇಷನ್ ಕೋಆಪರೇಷನ್ ಆರ್ಗನೈಸೇಷನ್ ಸದಸ್ಯತ್ವವನ್ನ ಪಡೆದುಕೊಳ್ಳುವುದರ ಜೊತೆಗೆ ಒಂದು ಶಾಂತಿಯುತ ಸಹಕಾರ ಮತ್ತು ಸಹಬಾಳ್ವೆಯ ತತ್ವವನ್ನ ಭಾರತ ಎತ್ತಿ ಹಿಡಿದಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಕೆಲವೊಂದು ಅಂತಾರಾಷ್ಟ್ರೀಯ ಆಗುಹೋಗುಗಳಿಗೆ ಸಂಬಂಧಪಟ್ಟಂತೆ ಕೂಡ ಭಾರತ ತನ್ನದೇ ಆದಂತಹ ಒಂದು ಅಭಿಪ್ರಾಯಗಳನ್ನ ಧೈರ್ಯವಾಗಿ ವ್ಯಕ್ತಪಡಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಸೊ ಇತ್ತೀಚೆಗೆ ಚೈನಾದ OBOR ಪ್ರಾಜೆಕ್ಟ್, ಒನ್ ಬೆಲ್ಟ್ ಒನ್ ರೋಡ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಭಾರತ ಬಹಳ ಧೈರ್ಯವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಚೀನಾದ ಈ ಒಂದು ಯೋಜನೆಗೆ ಭಾರತ ತನ್ನ ಅಸಹಕಾರವನ್ನು ವ್ಯಕ್ತಪಡಿಸಿದೆ. ಭಾರತದ ದೃಷ್ಟಿಯಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಪರಮಾಧಿಕಾರವನ್ನು ಗೌರವಿಸಬೇಕು. ಚೀನಾದ ಈ ಒಂದು ಬೃಹತ್ ಯೋಜನೆ ಹಲವಾರು ರಾಷ್ಟ್ರಗಳ ಪರಮಾಧಿಕಾರಕ್ಕೆ ಧಕ್ಕೆ ತರುವಂತದ್ದು ಅನ್ನುವಂಥದ್ದನ್ನ ಭಾರತ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಇದರೊಂದಿಗೆ ಚೀನಾದ ವಿರೋಧವನ್ನು ಕೂಡ ಕಟ್ಟಿಕೊಂಡಿದೆ. ಅದರ ಜೊತೆಗೆ ಜಪಾನಿನ ಸ್ನೇಹವನ್ನು ಕೂಡ ಪಡ್ಕೊಂಡಿದೆ ಈ ಒಂದು ವಿಷಯದಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಅಂತಾರಾಷ್ಟ್ರೀಯ ಆಗುಹೋಗುಗಳನ್ನ ಕುರಿತಂತೆ ದಿಟ್ಟ ನಿಲುವನ್ನ ತಡೆಯುವಲ್ಲಿ, ಆಂತರಿಕ ಆಡಳಿತದಲ್ಲಿ ತನ್ನದೇ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಭಾರತ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಸೊ ಭಾರತದ ಸಂವಿಧಾನ ಅಂತಹ ಒಂದು ಘೋಷಣೆಯನ್ನು ಕೂಡ ತನ್ನ ಪ್ರಸ್ತಾವನೆಯಲ್ಲಿ ಮಾಡ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಅಂಶ ಅಂತಂದ್ರೆ ಸಮಾಜವಾದ ಅನ್ನುವಂತಹ ಅಂಶ. ಈ ಸಮಾಜವಾದ ಅನ್ನುವಂತಹ ಪದ ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ನಾನು ಈಗಾಗ್ಲೇ ನಿಮ್ಗೆ ಹೇಳ್ದಂಗೆ 1976ರಲ್ಲಿ ತಂದಂತಹ 42ನೇ ತಿದ್ದುಪಡಿಯಲ್ಲಿ ಈ ಒಂದು ಪದವನ್ನ ಸಂವಿಧಾನದಲ್ಲಿ ಸೇರಿಸಲಾಯಿತು. ಹಾಗಂತ ಸಮಾಜವಾದದ ಒಂದು ತತ್ವಗಳು ಭಾರತದ ಸಂವಿಧಾನದಲ್ಲಿ ಇರಲಿಲ್ಲ ಅಂತ ಅಲ್ಲ. ನಮ್ಮ ಮೂಲಭೂತ ಹಕ್ಕುಗಳಾಗಿರಬಹುದು, ರಾಜ್ಯ ನಿರ್ದೇಶಕ ತತ್ವಗಳಾಗಿರಬಹುದು, ಸಂಪನ್ಮೂಲಗಳನ್ನ ಸಮಾನವಾಗಿ ಹಂಚುವ, ಸಂಪತ್ತಿನ ಕೇಂದ್ರೀಕರಣವನ್ನ ತಪ್ಪಿಸುವ ಗುರಿಯನ್ನೇ ಹೊಂದಿದೆ. ಆದರೆ ನಿರ್ದಿಷ್ಟವಾಗಿ ಈ ಪದವನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸುವುದರೊಂದಿಗೆ ಭಾರತ ಒಂದು ಪ್ರಜಾಪ್ರಭುತ್ವ ಸಮಾಜವಾದಿ ರಾಷ್ಟ್ರ ಅಂದ್ರೆ ಡೆಮಾಕ್ರೆಟಿಕ್ ಸೋಷಿಯಲಿಸ್ಟ್ ನೇಷನ್ ಅನ್ನುವುದನ್ನ ಬಾಹ್ಯವಾಗಿ ಪ್ರಸ್ತಾವನೆಯಲ್ಲಿ ಘೋಷಿಸಿದಂತೆ ಆಯಿತು. ಸೊ ಹಾಗಾಗಿ ಸಾಮಾನ್ಯವಾಗಿ ಡೆಮಾಕ್ರೆಟಿಕ್ ಸೋಷಿಯಲಿಸಂ ಅಥವಾ ಪ್ರಜಾಸತ್ತಾತ್ಮಕ ಸಮಾಜವಾದ ಏನಿದೆ ಅದು ಉತ್ಪಾದನಾ ಮೂಲಗಳ ಸಂಪೂರ್ಣ ರಾಷ್ಟ್ರೀಕರಣವನ್ನ ಬೆಂಬಲಿಸುವುದು. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿಯೇ ದೇಶದ ಪ್ರಗತಿಯನ್ನ ಸಾಧಿಸಲು ಬಯಸುವಂತಹ ಒಂದು ದಾರಿ ಇದು. ಹಾಗಾಗಿ ನಮ್ಮ ದೇಶದ ಒಂದು ಸಮಾಜವಾದಿ ತತ್ವವನ್ನ ನೋಡಿದಾಗ ಅದರಲ್ಲಿ ಮಾರ್ಕ್ಸ್ವಾದ ಮತ್ತು ಗಾಂಧಿವಾದದ ಮಿಶ್ರಣವನ್ನು ನೋಡಬಹುದು. ಆದ್ರೆ ಹೆಚ್ಚು ನಮ್ಮ ದೇಶದ ಸಮಾಜವಾದ ಗಾಂಧಿವಾದದೆಡೆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆದ್ರಿಂದಲೇ ಈ ಪ್ರಜಾಪ್ರಭುತ್ವ ಸಮಾಜವಾದ ಏನಿದೆ ಇದು ಮಿಶ್ರ ಆರ್ಥಿಕತೆಯನ್ನ ಬೆಂಬಲಿಸುತ್ತೆ. ಆದ್ರಿಂದಲೇ ನಮ್ಮ ದೇಶದಲ್ಲಿ ನಾವು ಖಾಸಗಿ ಮತ್ತು ಸಾರ್ವಜನಿಕ ಒಡೆತನಗಳ ಎರಡನ್ನೂ ಕೂಡ ನೋಡ್ತೇವೆ. ಹಾಗೇನೆ ಮಕ್ಕಳೇ, ಸಂವಿಧಾನದ ಮತ್ತೊಂದು ಪ್ರಮುಖವಾದಂತಹ ಆಶೋತ್ತರ ಯಾವ್ದಪ್ಪ ಅಂತಂದ್ರೆ ಆಶಯ ಯಾವ್ದಪ್ಪ ಅಂತಂದ್ರೆ ಅದು ಜಾತ್ಯತೀತತೆ. ಸೆಕ್ಯುಲರ್ ಅನ್ನುವಂತಹ ಇಂಗ್ಲಿಷ್ ಪದದಿಂದ ಈ ಒಂದು ಪದವನ್ನು ನಾವು ಬರ್ತೇವೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ. ಯಾಕೆ ಅಂತಂದ್ರೆ ಸೆಕ್ಯುಲರ್ ಅನ್ನುವಂತಹ ಒಂದು ಪದಕ್ಕೆ ಸಮಾನಾದ ಅರ್ಥವನ್ನ ಕೊಡುವಂತಹ ಯಾವ ಭಾರತೀಯ ಭಾಷೆಯೂ ಇಲ್ಲ ಅಂತ. ಆದರೂ ಕೂಡ ನಾವು ಸೆಕ್ಯುಲರ್ ಅನ್ನುವ ಪದಕ್ಕೆ ಭಾರತೀಯ ಭಾಷೆಗಳಲ್ಲಿ ಜಾತ್ಯತೀತತೆ ಅನ್ನುವಂತಹ ಪದವನ್ನ ಬಳಸಿದ್ದೇವೆ. ಇದರ ಮೂಲವನ್ನ ನಾವು ಲ್ಯಾಟಿನ್ ಭಾಷೆಯಲ್ಲಿ ನೋಡ್ತೇವೆ.
ಲ್ಯಾಟಿನ್ ಭಾಷೆಯ ಸೆಕ್ಯುಲಂ ಅನ್ನುವಂತಹ ಪದ ಇದರ ಮೂಲ ಪದ ಆಗಿದೆ ಅಂತ ಹೇಳ್ಬೋದು. ಸರಳವಾಗಿ ಈ ಪದದ ಪದಶಃ ಅರ್ಥವನ್ನ ನಾವು ನೋಡೋದಾದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕಾದಲ್ಲಿ ಹೀಗಿದೆ: ನಾನ್ ಸ್ಪಿರಿಚುವಲ್ ಹ್ಯಾವಿಂಗ್ ನೋ ಕನ್ಸರ್ನ್ ವಿತ್ ಸ್ಪಿರಿಚುವಲ್ ಮ್ಯಾಟರ್ಸ್. ಅಂದ್ರೆ ಅದು ಧಾರ್ಮಿಕವಲ್ಲದ್ದು, ಧಾರ್ಮಿಕ ವಿಷಯಗಳನ್ನ ಕುರಿತಂತೆ ತಟಸ್ಥ ಧೋರಣೆಯನ್ನ ಹೊಂದಿರುವಂತದ್ದು, ಯಾವುದೇ ಸಂಬಂಧವಿಲ್ಲದಂತೆ ಇರುವಂತಹ ಒಂದು ಸ್ಥಿತಿಯನ್ನ ಸೆಕ್ಯುಲರ್ ಅಂತ ಹೇಳಿ ಕರೀತೇವೆ. ಸೊ ಇದು ಭಾರತಕ್ಕೆ ನಾವು ಅನ್ವಯಿಸಿಕೊಳ್ಳುವಾಗ ಬೇರೆಯದೇ ಅರ್ಥವನ್ನ ಕೊಡುತ್ತೆ. ಭಾರತಕ್ಕೆ ಈ ಒಂದು ಪದವನ್ನ ಅಳವಡಿಸಿಕೊಳ್ಳುವಂತಹ ಅನಿವಾರ್ಯತೆ ಯಾಕೆ ಉಂಟಾಯಿತು ಅಂತಂದ್ರೆ, ನಮ್ಮ ದೇಶದಲ್ಲಿ ಬಹುತ್ವ, ಜಾತ್ಯತೀತತೆ, ಜಾತಿಯ ಅಸಮಾನತೆಗಳು, ತಾರತಮ್ಯತೆಗಳು, ಅದರ ಕಹಿ ಅನುಭವಗಳು, ದೇಶದ ವಿಭಜನೆ ಇವೆಲ್ಲವನ್ನ ಕುರಿತ ಒಂದು ಆಳವಾದಂತಹ ಕಹಿ ನೆನಪುಗಳು ಬೇರೂರಿವೆ. ಈ ಎಲ್ಲ ರೀತಿಯ ತಾರತಮ್ಯಗಳನ್ನ ಹೊರಬರಬೇಕು ಅಂತಂದ್ರೆ ಈ ಒಂದು ಸೆಕ್ಯುಲರ್ ಅನ್ನುವಂತಹ ಪದವನ್ನ ಅಳವಡಿಸಿಕೊಳ್ಳುವ ಅನಿವಾರ್ಯತೆ ಉಂಟು. ಸೆಕ್ಯುಲರಿಸಂ ಅಂತಂದ್ರೆ ರಾಜ್ಯ ತನ್ನ ಪ್ರಜೆಗಳ ಧಾರ್ಮಿಕ ವಿಚಾರಗಳಿಗೆ ಕುರಿತಂತೆ ತಟಸ್ಥ ಧೋರಣೆಯನ್ನು ಅನುಸರಿಸುವುದು ಅನ್ನುವಂತ ಅರ್ಥ ಬರುತ್ತೆ. ಆದ್ರಿಂದ ಭಾರತದಲ್ಲಿ ಯಾವುದೇ ಧರ್ಮದ ಅನುಗುಣವಾದಂತಹ ಆಡಳಿತ ಇಲ್ಲ. ಸ್ಟೇಟ್ ರಿಲಿಜನ್ ಅಂತ ಹೇಳ್ತೀವಿ, ಅದು ನಮ್ಮಲ್ಲಿ ಇಲ್ಲ. ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಾ ಭಾರತದ ಬಹುತ್ವ ಸ್ವರೂಪವನ್ನ ರಕ್ಷಿಸ್ತಾ ವಿವಿಧ ಆಚರಣೆಗಳು, ವಿವಿಧ ವೈವಿಧ್ಯತೆಗಳನ್ನ ರಕ್ಷಿಸಿಕೊಂಡು ಹೋಗುವಂತದ್ದೇ ಇದರ ಒಂದು ಉದ್ದೇಶ ಅಂತ ಹೇಳಬಹುದು. ಆದ್ರಿಂದ 1976ರಲ್ಲಿ ಈ ಪದವನ್ನು ಕೂಡ 42ನೇ ತಿದ್ದುಪಡಿಯ ಮೂಲಕವೇ ಭಾರತದ ಪ್ರಸ್ತಾವನೆಯಲ್ಲಿ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು. ಅದರಿಂದ ಭಾರತದ ಸಂವಿಧಾನದ ಸಮಾನತೆಯ ಹಕ್ಕಿನ 14ರಿಂದ 17ನೇ ವಿಧಿ, 25ರಿಂದ 30ನೇ ವಿಧಿಯಲ್ಲಿ ಈ ಜಾತ್ಯತೀತತೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವು ಗುರುತಿಸಬಹುದಾಗಿದೆ. ಸೊ ಜಾತ್ಯತೀತತೆ ಅಂತಂದ್ರೆ ನಾಸ್ತಿಕವಾದ ಅಲ್ಲ. ಭಾರತೀಯರ ದೃಷ್ಟಿಯಲ್ಲಿ ಜಾತ್ಯತೀತತೆ ಅನ್ನುವಂಥದ್ದು ಯಾವುದೇ ದೇವರನ್ನ, ಯಾವುದೇ ಧರ್ಮವನ್ನ ಆರಾಧಿಸುವ, ಆಚರಿಸುವಂತಹ ಒಂದು ಸ್ವಾತಂತ್ರ್ಯ ಅಂತ ಹೇಳಬಹುದು. ಆದ್ರಿಂದಲೇ ಸಂವಿಧಾನ ರಚನಾ ಸಭೆಯ ಸದಸ್ಯರಾದಂತಹ ಕೆ ವಿ ಕಾಮತ್ ರವರು ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ, ಎ ಸೆಕ್ಯುಲರ್ ಸ್ಟೇಟ್ ಈಸ್ ನೀದರ್ ಅ ಗಾಡ್ಲೆಸ್ ಸ್ಟೇಟ್ ನಾರ್ an irreligious state, nor an anti-religious state. Speaking on the Hindu Code Bill in the Parliament in 1951. ರೇಡಿ ಹೇಳ್ತಾರೆ ಅಂತಂದ್ರೆ, ಸೆಕ್ಯುಲರಿಸಂ ಅಥವಾ ಸೆಕ್ಯುಲರ್ ರಾಷ್ಟ್ರ ಅಂತಂದ್ರೆ ಅದು ಒಂದು ದೇವರಿಲ್ಲದ ರಾಷ್ಟ್ರವೂ ಅಲ್ಲ, ಧರ್ಮವಿಲ್ಲದ ರಾಷ್ಟ್ರವೂ ಅಲ್ಲ, ಅಥವಾ ಧರ್ಮ ವಿರೋಧಿ ರಾಷ್ಟ್ರವೂ ಕೂಡ ಅಲ್ಲ. ಇವೆಲ್ಲಕ್ಕಿಂತ ಭಿನ್ನವಾಗಿ ನಿಲ್ಲುವಂಥದ್ದು ಒಂದು ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತಾರೆ. ಹಾಗೇನೆ 1951ರಲ್ಲಿ ಅಂಬೇಡ್ಕರ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಸೆಕ್ಯುಲರ್ ಸ್ಟೇಟ್ ಡಸ್ ನಾಟ್ ಮೀನ್ ದಟ್ ವಿ ಶಲ್ ನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್ ದ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್. ಆಲ್ ದಟ್ ಸೆಕ್ಯುಲರ್ ಸ್ಟೇಟ್ ಮೀನ್ಸ್ ಈಸ್ ದಟ್ ಈಸ್ ಪಾರ್ಲಿಮೆಂಟ್ ಶಲ್ ನಾಟ್ ಬಿ ಕಾಂಪಿಟೆಂಟ್ ಟು ಇಂಪೋಸ್ ಎನಿ ರಿಲಿಜನ್ ಅಂತ ಹೇಳ್ತಾರೆ. ಅಂತಂದ್ರೆ ಜಾತ್ಯತೀತ ರಾಷ್ಟ್ರ ಅಂತ ಅಂದ್ರೆ ಧರ್ಮವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರುವುದು ಅನ್ನುವಂತಹ ಅರ್ಥ ಅಲ್ಲ. ಜನರ ಧಾರ್ಮಿಕ ಭಾವನೆಗಳಿಗೆ ಮನ್ನಣೆ ಕೊಡದೆ ಇರುವುದು ಅಂತ ಅರ್ಥ ಅಲ್ಲ. ಜಾತ್ಯತೀತತೆ ಅಂತಂದ್ರೆ ಭಾರತದ ಸಂಸತ್ತು ಯಾವುದೇ ಧರ್ಮವನ್ನ ಬಲವಂತವಾಗಿ ಜನರ ಮೇಲೆ ಹೇರದೆ ಇರುವುದು ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ. ಅದೇ ರೀತಿ ನೆಹರೂರವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, secularism means freedom of religion and conscience, including freedom for those who have no religion. ನೆಹರೂರವರ ಪ್ರಕಾರ
ಜಾತ್ಯತೀತತೆ ಅಂತ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ. ಹಾಗೇನೆ ಯಾರು ಧರ್ಮದಲ್ಲಿ ನಂಬಿಕೆ ಇಲ್ವೋ ಅವರು ಧರ್ಮಾತೀತರಾಗಿ ಬದುಕುವಂತ ಸ್ವಾತಂತ್ರ್ಯ ಕೂಡ ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜಾತ್ಯತೀತತೆಯ ಮೇಲಿನ ಚರ್ಚೆ ಹೆಚ್ಚಾಗ್ತಾ ಇದೆ. ಜಾತ್ಯತೀತ ಸ್ವರೂಪವೇ ಪ್ರಶ್ನೆಗೊಳಪಡ್ತಾ ಇದೆ ಅಂತ ಹೇಳಿ ನಾವು ಹೇಳಬಹುದು ಮಕ್ಕಳೇ. ಹಾಗೇನೆ ನಮ್ಮ ಭಾರತದ ಸಂವಿಧಾನದ ಮತ್ತೊಂದು ಪ್ರಮುಖವಾದಂತಹ ಒಂದು ಅಂಶ ಅಂತಂದ್ರೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನುವಂಥದ್ದು, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನುವಂತಹ ಪದ ನಮಗ್ ಬಹಳ ಮುಖ್ಯವಾಗತ್ತೆ. ಯಾಕಪ್ಪ ಅಂತಂದ್ರೆ ಎಲ್ಲ ಪ್ರಜಾಪ್ರಭುತ್ವಗಳು ಗಣರಾಜ್ಯಗಳಲ್ಲ, ಎಲ್ಲ ಗಣರಾಜ್ಯಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲ. ಉದಾಹರಣೆಗೆ ಭಾರತ ಒಂದು ಪ್ರಜಾಪ್ರಭುತ್ವ ಗಣರಾಜ್ಯ, ಬ್ರಿಟನ್ ಪ್ರಜಾಪ್ರಭುತ್ವವಾದರೂ ಗಣರಾಜ್ಯವಲ್ಲ. ಏಕೆಂದರೆ ಬ್ರಿಟನ್ನಿನಲ್ಲಿ ಅಧಿಕಾರದ ವಂಶ ಪಾರಂಪರ್ಯ ಹಸ್ತಾಂತರ ಇದೆ. ಬ್ರಿಟನ್ನಿನಲ್ಲಿ ರಾಜಪ್ರಭುತ್ವ ಇಂದಿಗೂ ಕೂಡ ಇದೆ. ಆದ್ರೆ ಭಾರತದಲ್ಲಿ ಅಂತಹ ಒಂದು ವಂಶ ಪಾರಂಪರ್ಯ ಅಧಿಕಾರ ಹಸ್ತಾಂತರಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಜನಾದೇಶವನ್ನ ಪಡೆದೇ ರಾಜಕೀಯ ಅಧಿಕಾರವನ್ನ ಪಡೆದುಕೊಳ್ಳಬಹುದಾದಂತಹ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಗಣರಾಜ್ಯ ಅನ್ನುವಂತಹ ಪದದ ಒಂದು ಪದಶಃ ಅರ್ಥವನ್ನ ನೋಡೋದಾದ್ರೆ, ಯಾವ ಒಂದು ರಾಜ್ಯ ಒಂದು ಚುನಾಯಿತ ಸಮುದಾಯದಿಂದ ಆಳಲ್ಪಡ್ತಾ ಇದೆಯೋ ಅದನ್ನ ನಾವು ಗಣರಾಜ್ಯ ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಭಾರತ ಒಂದು ಸಂಪೂರ್ಣ ಪ್ರಜಾಪ್ರಭುತ್ವ ಗಣರಾಜ್ಯ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗೇನೆ ಇದಿಷ್ಟು ಸಂವಿಧಾನದ ಪೂರ್ವ ಪೀಠಿಕೆಯ ಪ್ರಮುಖವಾದಂತಹ ಆಶೋತ್ತರಗಳಾದ್ರೆ ಧ್ಯೇಯ ಮತ್ತೆ ಗುರಿಗಳು ಯಾವ್ಯಾವು? ಸೊ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಅತ್ಯಂತ ಪ್ರಮುಖವಾದಂತಹ ಒಂದು ಗುರಿ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂತ ಅಂದ ತಕ್ಷಣ ನಾವು ನಿರ್ಬಂಧಗಳಿಲ್ಲದ ಸ್ಥಿತಿ ಅಂತ ಹೇಳಿ ಊಹೆ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ನಿರ್ಬಂಧ ಲಾಸ್ಕಿಯವರು ಹೇಳುವಂತೆ ನಿರ್ಬಂಧವಿಲ್ಲದ ಸ್ಥಿತಿ ಸ್ವೇಚ್ಛೆಯಾಗತ್ತೆ. ಆದ್ರಿಂದ ಒಂದು ರಾಷ್ಟ್ರದ ಪ್ರಜೆಗಳು ಅನುಭವಿಸುವಂತಹ ಎಲ್ಲ ಸ್ವಾತಂತ್ರ್ಯದ ಮೇಲೆ ಒಂದು ಸಕಾರಾತ್ಮಕವಾದಂತಹ ನಿರ್ಬಂಧ ಇರಲೇಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಆ ಸಕಾರಾತ್ಮಕ ನಿರ್ಬಂಧವೇ ಕಾನೂನಿನ ಚೌಕಟ್ಟು. ಆ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾತಂತ್ರ್ಯವನ್ನ ಅನುಭವಿಸಿದಾಗ ಮಾತ್ರ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನ ನೀಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಪ್ರಜೆಗಳ ವೈಯಕ್ತಿಕ ಅಭಿವೃದ್ಧಿಗೆ ಧಕ್ಕೆಯಾಗದಂತೆ ಸ್ವಾತಂತ್ರ್ಯವನ್ನು ಅನುಭವಿಸುವ ಒಂದು ಅವಕಾಶವನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಭಾರತದ ಸಂವಿಧಾನ 6 ರೀತಿಯಾದಂತಹ ಸ್ವಾತಂತ್ರ್ಯವನ್ನ ನಮಗೆ ನೀಡುತ್ತೆ. ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಭೆ ಸೇರುವಂತಹ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ, ಹಾಗೇನೆ ಭಾರತದ ಯಾವ ಭಾಗದಲ್ಲಾದ್ರೂ ಸಂಚರಿಸುವ ಸ್ವಾತಂತ್ರ್ಯ, ಎಲ್ಲಿಯಾದ್ರೂ ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವ ಸ್ವಾತಂತ್ರ್ಯ, ಹೀಗೆ 6 ರೀತಿಯಾದಂತಹ ಸ್ವಾತಂತ್ರ್ಯವನ್ನ ಕೊಡುತ್ತೆ. ಹಾಗಾಗಿ ಸಂವಿಧಾನದ ಮೂಲಭೂತ ಹಕ್ಕುಗಳ ಭಾಗದಲ್ಲಿ ಸ್ವಾತಂತ್ರ್ಯದ ಹಕ್ಕು ಬಹಳ ಮುಖ್ಯವಾಗುತ್ತೆ. ಅದರಲ್ಲಿಯೂ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಸಂವಿಧಾನದ 21ನೆಯ ಒಂದು ವಿಧಿ ಅತಿ ಹೆಚ್ಚು ಚರ್ಚಿತವಾಗುವಂತಹ ವಿಷಯ ಅಂತ ಹೇಳ್ಬಹುದು. ಆದ್ರಿಂದಲೇ ಡಿ ಬಸು ಅವರು ಹೀಗೆ ಹೇಳ್ತಾರೆ, liberties are the guarantees against all the authorities of the state, subject of course to the implementation of directive principles for common good and the fundamental duties introduced by 42nd Amendment. ಅಂತಂದ್ರೆ ಡಿ ಬಸು ಅವರ ಪ್ರಕಾರ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಮೂದಿಸಿರುವಂತಹ ಸ್ವಾತಂತ್ರ್ಯಗಳು ಎಲ್ಲ ಅಧಿಕಾರಗಳ ವಿರುದ್ಧ
ಇದು ಒಂದು ಹಕ್ಕನ್ನ ಕೊಡುತ್ತೆ. ಸೊ ವಿ ಕ್ಯಾನ್ ಕ್ವಶನ್, ನಾವು ಎಲ್ಲವನ್ನು ಪ್ರಶ್ನೆ ಮಾಡಬಹುದು, ನಮಗನ್ಸಿದ್ದನ್ನ ವಿಮರ್ಶಿಸಬಹುದು, ಅಭಿವ್ಯಕ್ತಿಸಬಹುದು ಅನ್ನೋದನ್ನ ಅದು ಹೇಳುತ್ತೆ. ಅದರ ಜೊತೆಗೆ ಪ್ರಜೆಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದಾಗ ರಾಜ್ಯ ನಿರ್ದೇಶಕ ತತ್ವಗಳೂ ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡು ಸರ್ವರ ಒಂದು ಒಳಿತನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಅಭಿವ್ಯಕ್ತಿಸುವುದು, ಓರೆಕೋರೆಗಳನ್ನ ತಿದ್ದುವುದು, ಸರ್ಕಾರದ ಓರೆಕೋರೆಗಳನ್ನ ತಿದ್ದುವುದು, ರಾಜಕೀಯ ಆಗುಹೋಗುಗಳು, ಸಾಮಾಜಿಕ ಆಗುಹೋಗುಗಳ ಬಗ್ಗೆ ನಾವು ಜವಾಬ್ದಾರಿಯುತವಾದಂತಹ ಅಭಿವ್ಯಕ್ತಿಯನ್ನು ಕೊಡುವುದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು ಕೂಡ. ಆದ್ರಿಂದ ಇವೆಲ್ಲಕ್ಕೂ ಪೂರಕವಾದಂತಹ ಒಂದು ಹಕ್ಕು ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ಬೋದು. ಹಾಗಾಗಿ ಈ ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಮೂದಿಸಿರುವಂತಹ ಸ್ವಾತಂತ್ರ್ಯ ಎಂಬ ಪದವನ್ನ ಅನುಭವಿಸಲು ಪೂರಕವಾದಂತಹ ಅವಕಾಶವನ್ನ ಅದು ಮಾಡಿಕೊಡುತ್ತೆ, ಸಕಾರಾತ್ಮಕ ನಿರ್ಬಂಧಗಳೊಂದಿಗೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಗುರಿಯನ್ನ ಸಾಧಿಸಕೊಟ್ಟಿರೋದೇನು ನಮ್ಮ ಸಂವಿಧಾನ ಅಂತ ಹೇಳಿದ್ರೆ ಸಮಾನತೆ. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಈ ಮೂರು ಪದಗಳು ಒಟ್ಟಿಗೆ ಇರಬಹುದಾದಂತಹ ಪದಗಳು, ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಹೇಳ್ತೀವಲ್ಲ ಹಾಗೆ. ಹಾಗಾಗಿ ಸಮಾನತೆ ಅನ್ನುವಂತಹ ಪದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಮೂದನೆಗೊಂಡು ಸಂವಿಧಾನದ 3ನೇ ಭಾಗದಲ್ಲಿ ಪ್ರಥಮ ಮೂಲಭೂತ ಹಕ್ಕುಗಳಲ್ಲಿ ಒಂದು ಪ್ರಮುಖವಾದಂತಹ ಹಕ್ಕಾಗಿದೆ, ಪ್ರಥಮ ಮೂಲಭೂತ ಹಕ್ಕಾಗಿದೆ ಅಂತ ಹೇಳ್ಬೋದು. ಸೊ ಇದೇನ್ ಹೇಳುತ್ತೆ ಅಂತ ಅಂದ್ರೆ, ಸಮಾನತೆಯ ಹಕ್ಕು ಕಾನೂನಿನ ಮುಂದೆ ಸರ್ವರೂ ಸಮಾನರು ಅಂತ ಹೇಳುತ್ತೆ. ಹಾಗೇನೆ ಜಾತಿ, ಲಿಂಗ, ಜನಾಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶಗಳು, ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ, ಸಾರ್ವಜನಿಕ ಆಸ್ತಿಪಾಸ್ತಿಗಳಲ್ಲಿ ಸಮಾನ ಅವಕಾಶ, ಮತ್ತೆ ಅಸ್ಪೃಶ್ಯತೆಯ ನಿಷೇಧ, ಬಿರುದುಬಾವಲಿಗಳ ನಿಷೇಧ, ಹೀಗೆ ಹಲವಾರು ಅಂಶಗಳನ್ನ ಈ ಸಮಾನತೆಯ ಹಕ್ಕು ವಿವರಿಸುತ್ತೆ. ಹಾಗಾಗಿ ಎಲ್ಲಿ ಕಾನೂನಿನ ಮುಂದೆ ಸಮಾನತೆ ಅನ್ನುವಂತಹ ಅಂಶ ಇದೆಯಲ್ಲ, ರೂಲ್ ಆಫ್ ಲಾ, ಆಡಳಿತ ಯಾರ ಇಚ್ಛೆಗೆ ತಕ್ಕಂತೆಯೂ ನಡೀತಾ ಇಲ್ಲ, ಅದು ನಡೀತಾ ಇರೋದು ಕಾನೂನಿನ ಆಧಾರದ ಮೇಲೆ. ಕಾನೂನೇ ಸರ್ವಶ್ರೇಷ್ಠ, ಒಂದು ಕಾನೂನು ಸರ್ವರಿಗೂ ಅನ್ವಯವಾಗುವಂಥದ್ದು ಅನ್ನುವಂತಹ ಒಂದು ಪರಿಕಲ್ಪನೆ ಎಲ್ಲಿದೆಯೋ ಅಲ್ಲಿ ಸಮಾನತೆಯನ್ನ ಸಾಧಿಸಲಿಕ್ಕೆ ಸಾಕಷ್ಟು ದಾರಿಗಳಿರುತ್ತೆ. ಆದ್ರಿಂದಲೇ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಈ ಸಂವಿಧಾನ ಭಾರತದ ಒಂದು ಸಾಮಾಜಿಕ ಪರಿಸ್ಥಿತಿಗೆ ಹೆಚ್ಚು ಹೊಂದಿಕೊಳ್ಳುವಂತಹ ಒಂದು ಸಂವಿಧಾನ. ಭವಿಷ್ಯದಲ್ಲಿ ಸಮಸ್ಯೆಗಳೇನಾದರೂ ಉಂಟಾದರೆ ಅದು ಸಂವಿಧಾನದ ದೋಷದಿಂದ ಅಲ್ಲ, ಅದು ಪ್ರಜೆಗಳ ಒಂದು ಮನಸ್ಥಿತಿಯಿಂದ ಅಂತ ಹೇಳಿರುವಂತದ್ದು ಹೆಚ್ಚು ಸತ್ಯಕ್ಕೆ ಹತ್ತಿರವಾದ ಪದ ಅಂತ ಹೇಳಿ ಅನ್ಸುತ್ತೆ. ಆದ್ದರಿಂದಲೇ ಇವತ್ತಿಗೂ ಕೂಡ ನಾವು ಒಂದಲ್ಲ ಒಂದು ರೀತಿಯ ಅಸಮಾನತೆ ಸೃಷ್ಟಿಯಾಗ್ತಾ ಇರೋದನ್ನ ನೋಡ್ತೇವೆ. ನಾವೆಲ್ಲರೂ ಕೂಡ ಸಂವಿಧಾನದ ಗಳಿಗೆ ಅನುಗುಣವಾಗಿ ನಡೆದುಕೊಂಡಾಗ, ಸಂವಿಧಾನದ ಮೌಲ್ಯಗಳನ್ನ ನಮ್ಮ ಆತ್ಮದಲ್ಲಿ ಇರಿಸಿಕೊಂಡಾಗ ನಾವು ಸ್ವಲ್ಪ ಮಟ್ಟಿಗಾದರೂ ಸಂವಿಧಾನದ ಆಶೋತ್ತರಗಳನ್ನ ನನಸಾಗಿಸಬಹುದು ಅಂತ ಹೇಳಿ ನಮ್ಗೆ ಅನ್ಸತ್ತೆ. ಹಾಗೇನೆ ಇನ್ನೊಂದು ಪ್ರಮುಖವಾದಂತಹ ಒಂದು ಅಂಶ, ಮತ್ತೆ ಕೊನೆಯ ಒಂದು ಅಂಶ ಸಂವಿಧಾನ ಪ್ರಸ್ತಾವನೆಯಲ್ಲಿ ನಮೂದನೆಯಾಗಿರೋದು ಯಾವ್ದಪ್ಪ ಅಂತಂದ್ರೆ ಭ್ರಾತೃತ್ವ ಅನ್ನುವಂತಹ ಒಂದು ಅಂಶ. ಸೊ ಇದು ಅತ್ಯಂತ ಮಹತ್ವವನ್ನ ಹೊಂದಿರುವಂತಹ ಒಂದು ಪದ ಅಂತ ಹೇಳಿ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಒಂದು ಬಹುತ್ವ ಸಂಸ್ಕೃತಿಯನ್ನ ಹೊಂದಿರುವಂತಹ ಸಮಾಜದಲ್ಲಿ ಈ ಒಂದು ಪದಕ್ಕೆ ಹೆಚ್ಚಿನ ಒಂದು ಮಹತ್ವ ಇರುತ್ತೆ. ಯಾಕೆ ಅಂತಂದ್ರೆ ಈ ಭ್ರಾತೃತ್ವ ಅನ್ನುವಂತಹ ಪರಿಕಲ್ಪನೆ ಇದೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಎತ್ತಿ ಹಿಡಿಯೋದ್ರ ಜೊತೆಗೆ ದೇಶದ ಸಮಗ್ರತೆ ಮತ್ತೆ ಏಕತೆಯನ್ನ ರಕ್ಷಿಸ್ತಾ ಇರತ್ತೆ. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತೆ ರಾಜ್ಯ ನಿರ್ದೇಶಕ ತತ್ವಗಳು ವ್ಯಕ್ತಿಯ ಘನತೆಗೆ ಹೆಚ್ಚಿನ ಮಹತ್ವವನ್ನ ಕೊಡುತ್ತೆ. ಹಾಗಾಗೇನೆ ಇಡೀ ಸಂವಿಧಾನದ ಒಂದು ಸ್ಪಿರಿಟ್ ಅಂತ ಹೇಳ್ತೀವಲ್ಲ, ಅದೇನಪ್ಪಾ ಅಂತಂದ್ರೆ ಫ್ಯಾಟರ್ನಿಟಿ ಅಂತ ಹೇಳ್ತೀವಿ, ಭ್ರಾತೃತ್ವ. ಯಾಕೆಂತಂದ್ರೆ ನಾವು ನಮ್ಮ ದೇಶವನ್ನ ಮದರ್ ಲ್ಯಾಂಡ್ ಅಂತ ಕರಿತೀವಿ. ಸೊ ಭಾರತ ಮಾತೆ ಅಂದಾಗ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಹಾಗಾಗಿ
ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಅಂತಹ ಭ್ರಾತೃತ್ವದ ಭಾವನೆಯನ್ನ ಬೆಳೆಸಲು ಮತ್ತು ಬಹುತ್ವ ಸಂಸ್ಕೃತಿಯನ್ನ ಗೌರವಿಸಿ ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡಿಕೊಳ್ಳುವಂತಹ ಒಂದು ಒಂದು ಮನೋಭಾವನೆಯನ್ನ ಬೆಳೆಸುವ ಉದ್ದೇಶದಿಂದಲೇ ಮೂಲಭೂತ ಕರ್ತವ್ಯಗಳಲ್ಲಿಯೂ ಕೂಡ ಈ ಒಂದು ಅಂಶವನ್ನ ಅಳವಡಿಸಿಕೊಳ್ಳಲಾಗಿದೆ. ಆದ್ರಿಂದಲೇ ಅಂಬೇಡ್ಕರ್ ಅವರು ಹೇಳ್ತಾರೆ, ವಿತೌಟ್ ಫ್ಯಾಟರ್ನಿಟಿ equality and liberty will be no deeper than cost of paint ಅಂತ ಹೇಳ್ತಾರೆ. ಸೊ ಆದ್ರಿಂದಲೇ 1976ರಲ್ಲಿ 42ನೇ ತಿದ್ದುಪಡಿಯನ್ನ ತರೋದ್ರ ಮೂಲಕ ಈ ಸಮಗ್ರತೆ ಅನ್ನುವಂತಹ ಪದವನ್ನ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತ ಹೇಳಿ. ಮಕ್ಕಳೇ, ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯ ಎಲ್ಲ ಅಂಶಗಳನ್ನ ನಾವು ಇವಾಗ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಈ ಎಲ್ಲ ಆಶೋತ್ತರಗಳೆಂಬ ದಾರದಿಂದ ಇಡೀ ಸಂವಿಧಾನವನ್ನ ಹೆಣೆಯಲಾಗಿದೆ. ಇಡೀ ಸಂವಿಧಾನವನ್ನ ನಾವು ಮುಂದೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡ್ತಾ ಹೋದ ಹಾಗೆ ಸಂವಿಧಾನದ ಪ್ರತಿ ಹಂತದಲ್ಲಿಯೂ ಕೂಡ ಈ ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿರುವಂತಹ ಆಶೋತ್ತರಗಳು, ಧ್ಯೇಯೋದ್ದೇಶಗಳು, ಗುರಿಗಳಿಗೆ ಅನುಗುಣವಾದಂತಹ ವಿಧಿಗಳನ್ನು, ಸಂವಿಧಾನಾತ್ಮಕ ಕಾನೂನುಗಳನ್ನು ಕೂಡ ನಾವು ನೋಡಬಹುದು. ಅದರಿಂದ ಇದನ್ನ ಸಂವಿಧಾನದ ಕೈಗನ್ನಡಿ ಅಂತ ಹೇಳಿ ಕರೆಯಲಾಗಿದೆ. ಸೊ ಇಲ್ಲಿಗೆ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಕುರಿತಂತೆ ನನ್ನ ಚರ್ಚೆಯನ್ನು ಮುಗಿಸ್ತೇನೆ. ಮುಂದಿನ ಒಂದು ತರಗತಿಯಲ್ಲಿ ನಾವು ಭೇಟಿಯಾಗೋಣ.